ಗನ್ನನ್ನ ಇಟ್ಕೊಂಡು ಬಂದಂತಹ ವ್ಯಕ್ತಿಯಿಂದ ಸಿಎಂಗೆ ಹಾರ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಗನ್ನನ್ನ ಇಟ್ಕೊಂಡು ಬಂದಿದ್ದ ರಿಯಾಜ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗನ್ ಇಟ್ಕೊಂಡು ಬಂದಂತಹ ವ್ಯಕ್ತಿಯಿಂದ ಸಿಎಂಗೆ ಹಾರ ಹಾಕಿದಂತಹ ಪ್ರಕರಣಕ್ಕೆ, ಭದ್ರತಾ ವೈಫಲ್ಯವಾದಂತಹ ವಿಚಾರಕ್ಕೆ ರಿಯಾಜ್ ರಿಯಾಕ್ಟ್ ಮಾಡಿರುವಂತಹದ್ದು. ಹೌದು, ನಾನು ಪೊಲೀಸರಿಗೆ ತಿಳಿಸೇನೆ ಗನ್ನನ್ನ ಜೊತೆಗೆ ಇಟ್ಕೊಂಡಿದ್ದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂತಹದ್ದು. ನಾನು ಸಿಎಂಗೆ, ರಾಮಲಿಂಗ ರೆಡ್ಡಿ ಅವರಿಗೆ, ಸೌಮ್ಯ ರೆಡ್ಡಿ ಅವರಿಗೆ ತುಂಬಾ ಪರಿಚಿತ. ನಾನು ಸ್ವಯಂ ರಕ್ಷಣೆಗಾಗಿ ಗನ್ನನ್ನ ಹೊಂದಿದ್ದೇನೆ. ಈ ಹಿಂದೆ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು, ಹಾಗಾಗಿಯೇ ನಾನು ಯಾವಾಗಲೂ ಗನ್ನನ್ನ ಜೊತೆಗೆ ಇಟ್ಕೊಳ್ತೇನೆ. ಇದು ರಿಯಾಜ್ ಜೊತೆಯಲ್ಲಿ ಗನ್ನನ್ನ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದಂತಹ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಪಬ್ಲಿಕ್ ಟಿವಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಪಿಸ್ತೂಲನ್ನ ಇಟ್ಕೊಂಡು ಹಾರ ಹಾಕ್ಲಿಕ್ಕೆ ಹೋದಂತಹ ವ್ಯಕ್ತಿ ರಿಯಾಜ್, ಕಾಂಗ್ರೆಸ್ನ ಕಾರ್ಯಕರ್ತರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ವಿಷಯ ಗೊತ್ತಾಯ್ತಾ? ಹಾ ಗೊತ್ತಾಯ್ತು ಸರ್. ಆಕ್ಚುಲಿ ಅದು ಶರ್ಟ್ ಮೇಲೆ ಬಂದ್ಬಿಟ್ಟಿದೆ, ಅದಕ್ಕೆ ಕಾಣಿಸ್ತಾ ಇರೋದು. ಅದು ಇಟ್ ಈಸ್ ಸೆಲ್ಫ್ ಡಿಫೆನ್ಸ್ ವೆಪನ್ಸ್ ವಿತ್ ಪರ್ಮಿಷನ್ ಸರ್. ಅದು ಲೈಸೆನ್ಸ್ ಹೋಲ್ಡರ್. ಹೌದು. ಓಕೆ, ಈ ರೀತಿ ಸಿಎಂ ಅನ್ನ ಭೇಟಿ ಆಗ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಗನ್ನನ್ನು ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಗೊತ್ತಾಗ್ಲಿಲ್ವಾ ಸರ್ ತಮ್ಗೆ? 100% ಗೊತ್ತು ನನಗೆ. ಅದಕ್ಕೆ ಒಂದು ರೀಸನ್ ಇದೆ ಸರ್. ಅದಕ್ಕೋಸ್ಕರ ಸ್ಪೆಷಲ್ ಪರ್ಮಿಷನ್ ತಗೊಂಡಿರೋದು. ನನ್ಗೆ ಅಟ್ಯಾಕ್ ಆಗಿತ್ತು, ಕೋಡ್ ಆಫ್ ಕಂಡಕ್ಟ್ ನಲ್ಲೇ ಅಟ್ಯಾಕ್ ಆಗಿತ್ತು ನನ್ನ ಮೇಲೆ. ಅದಕ್ಕೋಸ್ಕರ 2019 ನಲ್ಲಿ ನನಗೆ ಕೋಡ್ ಆಫ್ ಕಂಡಕ್ಟ್ ಇತ್ತಲ್ಲ, ಕೋಡ್ ಆಫ್ ಕಂಡಕ್ಟ್ ನಲ್ಲೇ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ನಾನು ಸ್ಪೆಷಲ್ ಪರ್ಮಿಷನ್ ತಗೊಂಡು ವೆಪನ್ ಇಟ್ಕೊಂತೀನಿ. ಅಲ್ಲ, ನಿಮ್ಮ ಆತ್ಮರಕ್ಷಣೆಗೆ ನೀವು ಗನ್ನನ್ನು ಇಟ್ಕೊಂಡಿದ್ದೀರಿ ನಿಜ, ಬಟ್ ಸಿಎಂ ಅನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಿ, ಸಾರ್ವಜನಿಕ ಸ್ಥಳದಲ್ಲಿದ್ದೀರಿ, ಆ ಟೈಮಲ್ಲೂ ಪಿಸ್ತೂಲನ್ನು ಇಟ್ಕೊಬೇಕಿತ್ತ ಅಂತ? ಸರ್ ನೀವು ಹೇಳ್ತಾ ಇರೋದು ಕರೆಕ್ಟ್ 100%. ನಾನ್ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ. ನಾನು 25 ವರ್ಷದಿಂದ ಕಾಂಗ್ರೆಸ್ ದಲ್ಲಿ ದುಡಿತಾ ಇರೋದು. ಕರೆಕ್ಟಾ? ನಮ್ಗೆ ರಾಮ್ ರೆಡ್ಡಿ ಸಾರು, ಉದಯ್ ಸಾರು, ಗಂಗಾಂಬಿಕೆ ಮೇಡಮು, ನಮ್ಗೆ ಆರ್ ವಿ ದೇವರಾಜ್ ಸಾರು, ಸೌಮ್ಯ ಮೇಡಮು, ಯುವರಾಜ್ ಸಾರು, ಇದು ನೋಡಿ ನಮ್ ಪರಿಚಯ ಬೇಡ ಸರ್. ನಾನು ಏನ್ ಹೇಳ್ತೀನಿ, ನಾವು ಕಾರ್ಯಕರ್ತ, ನಮ್ಗೊಂದು ಇನ್ಸಿಡೆಂಟ್ ಆಗಿತ್ತು, ನನ್ ಮೇಲೆ ಅಟ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನಾನು ವೆಪನ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೂ ಅಲ್ಲಿ ಕೆಳಗಡೆ ಸೆಕ್ಯೂರಿಟಿ ಇರತ್ತಲ್ಲ, ಅದಕ್ಕೆ ಇಂಟಿಮೇಷನ್ ಮಾಡ್ತೀನಿ ನಾನು. ಯಾಕೆ ಅಂದ್ರೆ ನೋಡಪ್ಪ, ಸೆಲ್ಫ್ ಡಿಫೆನ್ಸ್ ವೆಪನ್ ನಾನು ಹೋಗ್ತಾ ಇದ್ದೀನಿ. ಅವ್ರು ಕೇಳ್ತಾರೆ ನನ್ಗೆ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಸರ್, ನೀವು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀರಾ? ಹೌದು. ಅದೆಲ್ಲ ನೋಡಿ ಆಮೇಲೆ ಮೇಲೆ ಹೋಗಿರೋದು. ರಿಯಾಜ್ ಅವರೇ, ನೀವು ಪೊಲೀಸರ ಗಮನಕ್ಕೆ ತಂದೇನೆ ಪಿಸ್ತೂಲನ್ನ ಇಟ್ಕೊಂಡ್ ಮೇಲ್ ಹತ್ತಿದ್ದ? ಇಲ್ಲ 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 ಇಲ್ಲ, ಪೊಲೀಸ್ ಅವರು ನೋಡಿ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ. ಪೊಲೀಸ್ ನೋಸ್ ಎವ್ರಿಬಡಿ, ಬಿಕಾಸ್ ಐ ಆಮ್ ಲೋಕಲ್ ಲೀಡರ್ ಫಾರ್ ಸಿದ್ದಾಪುರ ವಾರ್ಡ್ ಸರ್. ನಮ್ಮ ಏರಿಯಾ, ನಮ್ಮ ವಾರ್ಡು, ನಮ್ಮ ಕ್ಷೇತ್ರ. ಅಲ್ಲ, ನೀವು ಜನಪ್ರತಿನಿಧಿನೇ ಆಗಿರ್ಬೋದು, ಲೋಕಲ್ ಲೀಡರ್ ಆಗಿರ್ಬೋದು, ಎಲ್ರಿಗೂ ಕಾನೂನು ಒಂದೇ ಅಲ್ವಾ? ಕರೆಕ್ಟ್. 100%. ಮತ್ತೆ ಅವ್ರಿಗೊಂದು ಕಾನೂನು, ನಿಮಗೊಂದು ಕಾನೂನು ಆಗುತ್ತಾ? ಇಲ್ಲ, ಆ ತರ ಕಾನೂನು ಇಲ್ಲ. ನಾನು ಇಲ್ಲ ಕಾನೂನಿಗೆ ಬದ್ಧವಾಗಿನೇ ಕೆಲಸ ಮಾಡ್ಬೇಕು ಸರ್ ನಾವು. ಅದೇ ಹೇಳ್ತಾ ಇರೋದು ನಾನು. ಕಾನೂನು ಬಿಟ್ಟಿಂದ ಕೆಲಸ ಮಾಡಕ್ ಆಗಲ್ಲ. ಈಗ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಪಿಸ್ತೂಲ್ಗಳನ್ನ, ನಾಡ ಬಂದೂಕುಗಳನ್ನ ಪೊಲೀಸರ ಸುಪರ್ದಿ ಕೊಡ್ಬೇಕಾಗುತ್ತೆ. ಯಾಕೆ ನಿಮ್ಮಿಂದ ಯಾಕೆ ಇಸ್ಕೊಂಡಿಲ್ಲ ಸರ್? ಅದೇ ನಾನು ತಿಳಿಸ್ತಾ ಇರೋದು ತಮಗೆ ಗಮನಕ್ಕೆ. ಏನ್ ಹೇಳ್ತಾ ಇದೀನಿ ಅಂದ್ರೆ, ಇದು ಕೋಡ್ ಆಫ್ ಕಂಡಕ್ಟ್ ನಡೀತಾ ಇದೆ ಸರ್. ನನ್ನ ಮೇಲೆ ಅಟ್ಯಾಕ್ ಆದಾಗ ನಾನು ಐಸಿಯು ನಲ್ಲಿದ್ದೆ. ಕೋಡ್ ಆಫ್ ಕಂಡಕ್ಟ್ ನಲ್ಲೇ ಅಟ್ಯಾಕ್ ಮಾಡಿದ್. ನಂಗೆ ಮರ್ಡರ್ ಮಾಡಕ್ ಬಂದಿದ್ರು ಯಾರೋ ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ. ಅದಕ್ಕೋಸ್ಕರ ನನ್ಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಸಿಎಂ ಬಳಿ ಹೋಗ್ತಾರೆ ಅಂದ್ರೆ ಅವರನ್ನ ತಪಾಸಣೆಗೆ ಒಳಪಡಿಸಿ ಮುಂದಕ್ಕೆ ಕಳಿಸುವಂತದ್ದು. ನಿಮ್ಮನ್ನ ಆ ರೀತಿ ಏನಾದ್ರು ಚೆಕ್ ಮಾಡಿದ್ರಾ? ಅದಕ್ಕೆ ಸಿಎಂ ಬಳಿ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಅವರನ್ನ ಚೆಕ್ ಮಾಡ್ಬಿಟ್ಟೇನೆ ಮುಂದಕ್ಕೆ ಕಳಿಸುವಂತ ಕೆಲಸ ಆಗುತ್ತೆ. ಪೊಲೀಸರು ನಿಮ್ಮನ್ನೇನಾದ್ರೂ ಚೆಕ್ ಮಾಡಿದ್ರ? ಏನ್ ಹೇಳ್ತಾ ಇದೀನಿ ಅಂದ್ರೆ, ನೋಡಿ ಅಲ್ಲಿ ಸೆಕ್ಯೂರಿಟಿ ಯಾರಾದ್ರೂ ಇದ್ರೆ ಅದಕ್ಕೆ ತಿಳಿಸ್ತೀವಿ ನಾವು. ಸರ್ ನನ್ನ ಹತ್ರ ಪರ್ಸನಲ್ ವೆಪನ್ ಇದೆ, ಸೆಲ್ಫ್ ಸೆಕ್ಯೂರಿಟಿಗೋಸ್ಕರ ಅಂತ. ಆಕ್ಚುಲಿ ನಾನು ಒಂದು ಲೋಕಲ್ ಲೀಡರ್ ಇದ್ದಕ್ಕೆ ನನ್ಗೆ ಯಾರು ಆತರ ಫೋರ್ಸ್ ಮಾಡಲ್ಲ. ನನಗೆ ಎಲ್ಲಾರು ಪರಿಚಯ ಸರ್, ಎಲ್ಲ ಲೀಡರ್ಸ್ ಪರಿಚಯ ನನ್ಗೆ. ಅಲ್ಲ, ಪರಿಚಯ ಅಂತೇಳಿ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಸರ್? ಕಾನೂನು ನೀವು 100% ನಾನು ಅದೇ ಹೇಳ್ತಾ ಇರೋದು ಸರ್. ನಾನು ನನ್ಗೆ ಎಲ್ಲ ಲೀಡರ್ಸ್ ಪರಿಚಯ. 25 ವರ್ಷದಿಂದ ಪೊಲಿಟಿಕ್ಸ್ ನಲ್ಲಿ ಇದೀವಿ ಸರ್. ಅದು ಬಿಟ್ಟು ಅದು ಲಾಸ್ಟ್ ಎಲೆಕ್ಷನ್ ನಲ್ಲಿ ಒಂದು ಸೀರಿಯಸ್ ಅಟ್ಯಾಕ್ ಆಗಿತ್ತು ನನ್ನ ಮೇಲೆ ಅನ್ಬಿಟ್ಟು ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀವಿ. ಇದು ಲಾಸ್ಟ್ ಎಲೆಕ್ಷನ್ ಅಲ್ಲೂ ಇತ್ತಲ್ಲ ಸರ್. ಕೋಡ್ ಆಫ್ ಕಂಡಕ್ಟ್ ಓನ್ಲಿ ಫಾರ್ ಸಮ್ ಪೀಪಲ್ಸ್, ಫಾರ್ ಸ್ಪೆಷಲ್ ಆರ್ಡರ್ಸ್ ಇದೆ, ಅವ್ರಿಗೆ ಮಾತ್ರ ಕೊಡ್ತಾರೆ ಅವರು. ಅದು ಈ ತರ ಸೀರಿಯಸ್ ಕೇಸಸ್ ಇದ್ರೆ, ಇಲ್ಲಾಂದ್ರೆ ಎಲ್ಲರಿಗೂ ಕೊಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಓಕೆ, ಥ್ಯಾಂಕ್ ಯು ರಿಯಾಜ್ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಇಷ್ಟೋ ತನಕ ಮಾತನಾಡಿದಕ್ಕಾಗಿ.